ಒಂದ್ ನಿಮಿಷ ನಾನು ಹೇಳೋದೇನು, ಇಲ್ಲಿ ಯಾರು ಬಂದು 11 ವರ್ಷ ಆಯ್ತು, ಇದುವರೆಗೂ ಯಾರು ಟಚ್ ಮಾಡಿಲ್ಲ. ಟಚ್ ಮಾಡಿದ್ರೆ ಇಲ್ಲಿ ಸರ್ ನೀವು ಹೇಳ್ದಂಗೆ ಕರೆಕ್ಟ್ ಸರ್, ನಾನು ದಯವಿಟ್ಟು ಏನು ತಪ್ಪು ತಿಳ್ಕೊಳ್ಳಲ್ಲ. ಇಲ್ಲಿ ಯಾರು ಒಬ್ರು ಟಚ್ ಮಾಡಿದ್ರೆ ನೀವು ಹೇಳ್ದಂಗೆ ಸಮಸ್ಯೆ ಬಗೆಹರಿಯೋದು. 11 ವರ್ಷದಿಂದ ಯಾವುದು ಬಂದಿಲ್ಲ ಇಲ್ಲಿ ನೋಡಿ. ಅದಾಯ್ತು ಇದಾಯ್ತು, ಇವ್ ಟಿವಿಯವ್ರು ಕೇಳಿ ಪ್ರತಿ ವರ್ಷ ಬಂದು ತೆಗಿತಾ ಇದ್ದಾರೆ. ಅವರೇ ಬೈತಾ ಇರ್ತಾರೆ ನಮ್ಗೆ, ಏನು ನೀವೇ ಏನು ಮಾಡ್ಕೊಳಕ್ಕೆ ಇಲ್ಲ, ನೀವು ಸುಮ್ಮನೆ ಕೂಗಾಡ್ತೀರಾ ಅಂತಾರೆ. ಯಾರು ಒಬ್ರು ಬಂದು ಒಂದು ಕ್ಲೀನ್ ಮಾಡಿದ್ರೆ ಒಪ್ಕೋತೀವಿ ನಾವು, ಏನೋ ಮಾಡೋರು ಇವರು. 11 ವರ್ಷ 2 ವರ್ಷ 11 ವರ್ಷ 20 ವರ್ಷ ಆಯ್ತು. ಯಾರು ಬಂದು ಏನಾದ್ರು ಮಾಡಿದ್ರೆ ಒಪ್ಕೋತೀವಿ, ಏನೋ ಮಾಡೋರು ಇವರು. ಲಾಸ್ಟ್ ರೋಡ್ವರೆಗೂ ಇದೆ ನೀರು. 20 ವರ್ಷದಿಂದ ಬೇಕಾಗಲ್ವಾ? ಎಷ್ಟು ವರ್ಷ ಶಿಫ್ಟ್ ಮಾಡಿದ್ದಾರೆ? 20 ವರ್ಷದಿಂದ ಬರದೇ ಇಲ್ಲ. ಇನ್ನೊಂದು ಗೊತ್ತಾ ಸರ್, ಬರ್ತಾರೆ ಟಾರ್ ಹಾಕ್ತೀನಿ ಬರ್ತಾರೆ, ಏನಂತ ಗೊತ್ತಾ, ಗಾಡಿ ತೆಗೀರಿ ಕ್ಲೀನ್ ಮಾಡ್ತಾರೆ, ಹುಲ್ಲೆಲ್ಲ ತೆಗಿತಾರೆ, ಕಸಕ್ಕೆ ಕುಡಿಸ್ತಾರೆ. ಆಗಿಲ್ಲ ಸರ್, ಯಾವ ಬಂದಿಲ್ಲ. ಒಂದ್ ನಿಮಿಷ ರೀ ಭಟ್ರ, ನೀವು ಮಾತಾಡಿ ಮೇಡಮ್, ನೀವ್ ಹೇಳಿ, ನೀವೇರಿ ಭಟ್ರ ಒಂಚೂರು. ಈಗ ಡ್ರೈನ್ ಏನಾಗಲಿ ಹಿಂದೆ ಬಿಡಿಎನಲ್ಲಿ ಮಾಡಲಿಕ್ಕೆ ಅದು ಕೆಪಾಸಿಟಿ ಸಾಲದು. ಈಗ ಡ್ರೈನ್ ವರ್ಕನ್ನು ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ. ಇವತ್ತಿಂದ ಈಗ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ. ಇವಾಗ ಒಂದು 1 ಮಂತ್ ಒಳಗಡೆ ಮುಗಿಸ್ಕೊಡ್ತೀವಿ ಸರ್. ಪ್ರತಿ ಸರಿ ಏನಾಗುತ್ತೆ, ವರ್ಕ್ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ. ಯಾವಾಗ ಮಳೆಗಾಲದಲ್ಲಿ ಮಾತಾಡ್ರಿ, ಜೋರ್ ಮಾಡಿ ಕೆಲಸ ಆಗಲ್ಲ. ನಿಮಗಿನ ಜೋರ ಮಾತಾಡಕ್ಕಾಗುತ್ತೆ ನನಗೆ. ಸ್ವಲ್ಪ ತಿರು, ಅವ್ರು ಹೇಳ್ತಾ ಇದಾರೆ, ಅವ್ರು ಹೇಳಿ, ಅವ್ರು ಕೇಳೋಣ. ನಾನು ಅವ್ರಿಗೆ ಹೇಳ್ತಾ ಇರ್ರೆ, ನಾನು ಇಲ್ಲೇ ಇರೋನು. ನಾನು ಬೆಳಗ್ಗೆಯಿಂದ ಸ್ನಾನ ಮಾಡಿ ಬೋರಿ ಕ್ಲೀನ್ ಮಾಡಿ ಬಂದಿದ್ದೀನಿ. ಹೇಳಿ ಮೇಡಮ್. ಈ ಮೇಡಮ್ ಈಗ BBMP ಡ್ರೈನ್ಸಿಂದ ಪ್ರಾಬ್ಲಮ್ ಆಗ್ತದೆ. ಏನಾಗಿದೆ, ಸ್ಯಾನಿಟರಿನ ಬ್ಯಾಕಪ್ ಹೊಡಿತಾರೆ, ಓವರ್ಫ್ಲೋ ಆಗ್ತಾರೆ. ಅವರು ಬೇರೆ ಟೆಕ್ನಿಕಲ್ ಇದನ್ನು ಹೇಳ್ತಾ ಇದ್ದಾರೆ, ಆಯ್ತಲ್ಲ. ಆ ಡ್ರೈನ್ ಇರೋದ್ರಿಂದ ಹಿಂದೆ BDA ಡ್ರೈನ್ ಇರೋದ್ರಿಂದ ನಮ್ಮ ಕೆಪಾಸಿಟಿ ಸಾಕಾಗ್ತಲ್ಲ, ಅದು ಓವರ್ಫ್ಲೋ ಆಗ್ತಾ ಇರ್ತದೆ. ಈ ಕೆಪಾಸಿಟಿ ಜಾಸ್ತಿ ಮಾಡಿಬಿಟ್ಟು ಡ್ರೈನನ್ನು ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ. ಅದನ್ನು ವಿತಿನ್ 1 ಮಂತ್ ಒಳಗಡೆ ನಾವು ಮುಗಿಸ್ಕೊಡ್ತೀನಿ. ಅದನ್ನು ಟಾರ್ಗೂ ಸ್ಟಾರ್ಟ್ ಮಾಡಿಸಿ ಬಿಡಿ. ಅದನ್ನು ಈಗ ಇದು ಲೈನು ನಾವು ಮಾಡಿದ್ದೆ ಅವಾಗ ಈ ಪ್ರಾಬ್ಲಮ್ ಬಂದಾಗ ಮಾಡಿದೀವಿ, ಅಲ್ಲಿ ಲಿಂಕ್ ಮಾಡಿದೀವಲ್ಲ, ಅಲ್ಲಿಂದ ಇಲ್ಲಿ ಯಾಕೆ ಪ್ರೆಷರ್ ಹೋಗ್ತಾ ಇಲ್ಲ?